ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಲಾವಿದರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದ ಹೇಳಿಕೆಯ ಬಗ್ಗೆ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದು, ಡಿಕೆಶಿ ಅವರು ನೀಡಿರುವ ಹೇಳಿಕೆ ಸರಿಯಲ್ಲ, ಹಾಗೆ ಮಾತನಾಡಬಾರದಿತ್ತು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟ್ ಹೇಳಿಕೆ ಸರಿಯಲ್ಲ, ಆದ್ರೆ ಅವರು ಹಾಗೆ ಮಾತನಾಡಬಾರದಿತ್ತು, ಬೆದರಿಸುವ ಉದ್ದೇಶ ಇಲ್ಲ ಅಂತ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೆ ಅವರು ಹೇಳಿದ ಹೇಳಿಕೆ ತಪ್ಪು. ಆದ್ರೆ ಅವರು ಹೇಳಿದ ರೀತಿ ಕೆಲವರಿಗೆ ಇಷ್ಟ ಆಗಿಲ್ಲ. ಈ ವಿಚಾರವಾಗಿ ಡಿಕೆಶಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ವಿಚಾರವನ್ನ ನಾವು ಇಲ್ಲಿಗೆ ಬಿಡೋದು ಒಳ್ಳೆಯದು. ಫಿಲ್ಮ್ ಫೆಸ್ಟಿವಲ್ಗೆ ಒಂದು ವಾರದ ಹಿಂದೆಯೇ ನನಗೆ ಆಹ್ವಾನ ಬಂದಿದೆ. ಬೇರೆಯವರಿಗೆ ಆಹ್ವಾನ ಹೋಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಆಹ್ವಾನ ಬಂದಿದೆ, ಹಾಗಾಗಿ ನಾನು ಈಗ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತಿದ್ದೀನಿ. ಈ ವೇಳೆ ನಾಡು ನುಡಿ ಜಲದ ವಿಚಾರದಲ್ಲಿ ಯಾವುದೇ ಆಹ್ವಾನ ಬೇಕಿಲ್ಲ, ಎಲ್ಲರೂ ಅವರಾಗಿಯೇ ಬರಬೇಕು. ಇದ್ಯಾವುದೋ ಮದುವೆ ಪಾರ್ಟಿ ಅಲ್ಲ. ಇವತ್ತು ಮಧ್ಯಾಹ್ನ ನಾನು ಫಿಲ್ಮ್ ಫೆಸ್ಟಿವಲ್ಗೆ ಹೋಗುತ್ತಿದ್ದೇನೆ ಎಂದಿದ್ದಾರೆ. ಅದು ತಪ್ಪೇನೆ, ಬಟ್ ಐ ಡೋಂಟ್ ಥಿಂಕ್ ಅವ್ರು ಹಿ ಮೆಂಟ್ ಇಟ್. ಅವ್ರು ಕ್ಲಾರಿಫೈ ಕೂಡ ಮಾಡಿದ್ದಾರೆ ಅನಿಸುತ್ತೆ. ನಾನು ಹಂಗೇನು ಹೇಳೋಕ್ಕೆ ಉದ್ದೇಶ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ಡಿ ಕೆ ಸರ್ ವಿಲ್ ನಾಟ್ ಡೂ ಆಲ್ ಆಫ್ ದ್ಯಾಟ್. ಅವ್ರು ಹೇಳಿರ್ಬೋದು, ಬಟ್ ಅವ್ರು ಹಂಗೆ ಮಾಡಲ್ಲ. ಸೊ ಐ ಥಿಂಕ್ ಅವರು ಹೇಳಿದ್ರಲ್ಲಿ ಹಂಗೆ ಅನಿಸಿರ್ಬೋದು ಜನಕ್ಕೆ, ಬಟ್ ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್. ಅನಿಸಿದ್ರೆ ನೀವು ಹೋಗಬೇಕು, ನಿಮ್ಗೆ ಯಾರೂ ಕರೆಯೋದು ಬೇಕಾಗಿಲ್ಲ. ಇಫ್ ಯು ಫೀಲ್ ವೆರಿ ಸ್ಟ್ರಾಂಗ್ಲಿ ಅಬೌಟ್ ಎನ್ ಇಶ್ಯೂ, ಯು ಶುಡ್ ಜಸ್ಟ್ ಶೋ ಅಪ್. ನಿಮಗೆ ಯಾರೂ ಕರಿಬೇಕಾಗಿಲ್ಲ. ಎಸ್ಪೆಷಲಿ ಇಶ್ಯೂಸ್ ಇದೇನು ಮದುವೆ ಅಲ್ಲ, ಅಥವಾ ಸಮ್ ಇವೆಂಟ್. ಅದಲ್ಲದೆ ಅಕಸ್ಮಾತ್ ಯಾರಿಗಾದ್ರೂ ಅನಿಸಿದ್ರೆ ನಾವು ಹಿಂಗೆ ಒಬ್ರಿಗೆ ತಿಳಿಸ್ಬೇಕು, ಅವ್ರನ್ನ ಕರಿಬೇಕಂದ್ರೆ ಇಫ್ ಯು ವಾಂಟ್ ಟು ಕಾಲ್ ದೆಮ್, ಯು ಶುಡ್ ಕಾಲ್ ದೆಮ್ ಅಷ್ಟೇ.